ಯಾಕಂದ್ರೆ ಕಂಟೆಂಪ್ಟ್ ಆಫ್ ದ ಕೋರ್ಟ್. ಅದರಿಂದ ಜನ ಏನು SBI ನ ನಂಬ್ತಾ ಇತ್ತು ಅದ್ರ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ ನೋಡ್ರಿ, ಜನ ನೋಡ್ತಾ ಇದ್ದಾರೆ. ಇವ್ರು ನಾಳೆ ದಿನ ಮಾಹಿತಿ ಎಲ್ಲ ಕೊಟ್ಟು ತಮ್ಮ ಕ್ಲಿಯರ್ ಹ್ಯಾಂಡ್ ತೋರಿಸಿ ಅಂತ ತಮ್ಮ ಕೈಯಿಂದ ಜಾರಿಸ್ಕೊಂಡ್ರಪ್ಪ ಮುಗಿದು ಅದನ್ನು ಬೆಳೆಸೋದು ಹೋದ್ರೆ SBI ಮೇಲೆ ನಂಬಿಕೆ ತಂತ್ರ ಕಡಿಮೆ ಆಗ್ತಾ ಹೋಗ್ತದೆ. ಈಗಾಗಲೇ ಸಣ್ಣ ಕೆಲವೊಂದು ವಿಷಯದಲ್ಲಿ ಇನ್ನೂ ಅದ್ರ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ ನಿಧಾನಕ್ಕೆ. ಅದು ದೊಡ್ಡದಾಗುವ ಸಾಧ್ಯತೆಗಳು ಇರ್ತಾವೆ. ಯಾಕಂದ್ರೆ ನಮ್ಮಲ್ಲಿ ಗಾದಿ ಮಾಡ್ತದೆ ಒಂದು ಏನಪ್ಪ ದೊಡ್ಡ ವ್ಯಕ್ತಿ ದೊಡ್ಡ ಏನೋ ಒಂದು ಬಿತ್ತಂದ್ರೆ ಅದಕ್ಕೆ ಭಾಳ ಮಂದಿ ಏನಪ್ಪ ತಮ್ಮ ಶಿಳ ತಿಳ್ಕೊಳ್ಳುವಂಥ ಒಂದು ಪ್ರವೃತ್ತಿ ಬೆಳೆದ ನಮ್ಮಲ್ಲಿ ಅಂತಾರೆ. ಗೂಳಿ ಬಿದ್ದರೆ ಆಳಿಗೊಂದು ಕಲ್ಲು ಅಂತ. ಹಂಗೆ ದೊಡ್ಡ ವ್ಯಕ್ತಿ ಅದು ದೊಡ್ಡ ಸಂಸ್ಥೆ ಬಿತ್ತಪ್ಪ ಅಂದ್ರೆ ಪ್ರತಿಯೊಬ್ಬರು ಒಂದು ಕೈ ನೋಡೋರಲ್ಲ ಅದನ್ನು ಹಂಗಾಗ್ತದೆ ಪರಿಸ್ಥಿತಿ. ಆ ಹಿನ್ನೆಲೆಯಲ್ಲೇ ಈಗೇನು ಈ SBI ಏನು ನಮ್ಮ ಇದು ಸುಪ್ರೀಂ ಕೋರ್ಟ್ ಹೇಳಿದೆ ಅದಕ್ಕೆ ಅವರು ಮೋಸ್ಟ್ಲಿ ಸ್ಪಂದಿಸ್ತಾರೆ. ಅದು ಮುಂದೆ ಒಯ್ಗೊಳ್ಳೋದಿಲ್ಲ. ಇಲ್ಲಾಂದರೆ ಅದು ಫೇಸ್ ಮಾಡಬೇಕಾಗ್ತದೆ. ಯಾರಿಗೂ ಹಿತರಕ್ಷಣೆ ತಾನೇ ಕಾಣಬೇಕ್ರಿ. ಮತ್ತು ಅದು ಸ್ಕ್ಯಾಂಡಲ್. ಬಿಡಪ್ಪ ಒಳ್ಳೆ ಕೆಲಸಕ್ಕೂ ಏನೋ ಇರ್ಬೋದು, ದೇಶ ರಕ್ಷಣೆ ಸಹ ಹೋಗಿದ್ದಾರೆ ಮಾತು ಬೇರೆ. ಸ್ಕ್ಯಾಂಡಲ್ ಆಗ್ಯದಲ್ಲ ದೊಡ್ಡ ಪ್ರಮಾಣದಲ್ಲಿ. ಮತ್ತು ಇಂಥ ಒಂದು 16,000 ಕೋಟಿ ಇನ್ನೂ ಎಷ್ಟು ಕೋಟಿ ಗೊತ್ತಿಲ್ಲ. ಅದು ಹೊರಗೆ ಬಂದರೆ ಗೊತ್ತಾಗುವಂಥದ್ದು. ಭ್ರಷ್ಟಾಚಾರಿಗಳನ್ನ ಹೊರಗೆ ತರ್ತೀನಿ ಅಂತ ಹೇಳಿದಂತಹ ಮೋದಿಗಳು ಈಗ ಅವರೇ ಖುದ್ದು ಭ್ರಷ್ಟಾಚಾರಿ ಅಂತ ಪ್ರೂವ್ ಆಯ್ತು ಅಂದ್ರೆ ಅಥವಾ ಆರೋಪ ಬಂತು ಅವ್ರ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಅಂದ್ರೆ ಈಗ ಬರುವಂತಹ ಲೋಕಸಭೆ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, BJPಗೆ ಅದರಿಂದ ಎಷ್ಟು ಪೆಟ್ಟು ಬೀಳುತ್ತೆ ಅಂತ ನೋಡ್ರಿ. ಮೇನ್ ಇವತ್ತು ನಿಂತಿದ್ದೇನೆ ಮೋದಿಜಿಯವ್ರ ಹೆಸರಿನ ಮೇಲೆ BJP. ಅವರಿಗೆ ಹೊಡೆದು ಬಿತ್ತಪ್ಪ ಅಂದರೆ ಅವರೇ ಎಲ್ಲ ಭ್ರಷ್ಟಾಚಾರದ ರುವಾರಿ, ಇದರ ಮೂಲ ಕಾರಣಿ ಪುರುಷ. ಮತ್ತು ಇದರ ಬಗ್ಗೆ ಮಾಡಿದವರು ಒಬ್ಬರ ಮತ್ತು ಇವತ್ತು ಎಲ್ಲರೂ ಒಬ್ಬರು ತೋಳ್ತಾ ಇದ್ದಾರೆ. ರಾಜ್ಯದವ್ರು ನಾನೇ ಇಡ್ರ, ಮಹಿಳೆ ಇದು ಜಿಲ್ಲಾ ಮಟ್ಟದವ್ರು ನಾನೇ ಲೀಡ್ರ, ಪ್ರಾಥಮಿಕ ಮಟ್ಟದವ್ರು ನಾನೇ ಲೀಡ್ರ, ಸೆಂಟ್ರಲ್ದಾಗೂ ನಾನೇ ಲೀಡ್ರ. ಅವ್ರ ಬಿಟ್ಟು ಬೇರೆದವ್ರು ಯಾರದಾರ BJPಯಲ್ಲಿ ಇದ್ದು ಇಬ್ಬರಿದ್ದು ನಿತಿನ್ ಗಡ್ಕರಿ ಮತ್ತು ರಾಜನಾಥ್ ಸಿಂಗ್ ಅಂತ ಅವ್ರು ಸಂಪೂರ್ಣವಾಗಿ ಅವ್ರಿಗೆ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಇವತ್ತು ಇದ್ದಿದ್ರೆ ಪ್ರತಿಭಟನೆ ಮಾಡುವಂಥವ್ರು ನಿತಿನ್ ಗಡ್ಕರಿ ಅವ್ರಿಗೂ ಸಹಿತ ಅವ್ರು ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋ ವಾರ್ತೆಗಳಿದ್ದಾವೆ. ಎಲ್ಲ ನೆಲೆಯಲ್ಲೇ ಇದು ಏನಾದರೂ ಒಳ್ಳೇದಾದರೂ ಅವ್ರಿಗೆ ಹೋಗೋದು, ಕೆಟ್ಟದ್ದಾದರೂ ಅವ್ರಿಗೆ ಹೋಗೋದು. ಆದರೆ ಕೆಟ್ಟ ಪರಿಣಾಮ ಅಂದರೆ BJP ಮೇಲೆ ಆಗೋದು. ಇದರಿಂದ ಕಾಂಗ್ರೆಸ್ಗೆ ಸಹಜದ ಅವ್ರು ಬಿಟ್ಟರೆ ಯಾರಂದ್ರೆ ಈಗ ಸಹಜ ವಿರೋಧ ಪಕ್ಷ ಲಾಭ ಆಗೇ ಆಗ್ತದೆ. ಆದರೆ ಆ ಸಂಘಟನೆ ಇವರಲ್ಲಿ ಇಲ್ಲದ್ದು ಒಂದು ಡ್ರಾಬ್ಯಾಕ್ ಆಗ್ಬೋದೇನೋ. ಯಾಕಂದರೆ BJP ಇದ್ದಂಥ ಒಂದು ಸಂಘಟನೆ ಕಾಂಗ್ರೆಸ್ನಲ್ಲಿ ಇಲ್ಲ. ಕಾಂಗ್ರೆಸ್ ಇದ್ದ ಜನರು ಓಡಿ ಹೋಗ್ತಾ ಇದ್ದಾರೆ ಪಾರ್ಟಿ ಬಿಟ್ಟು. ಹೀಗಾಗಿ ಒಂದು ಸ್ವಲ್ಪ ಕಾರ್ಯಕರ್ತರ ಕೊರತೆ ಅದ ಮೇಲ್ನೋಟು ನಮ್ಗೆ ಅನಿಸ್ತಾ ಇದೆ. ಮತ್ತು ಈಗ ಈ ಒಂದು ನ್ಯಾಯ ಯಾತ್ರೆಯಿಂದ ಎಷ್ಟೋ ಜನ ಮತ್ತು ಹೊಸದಾಗಿ ಬರ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ನೋಡ್ಬೇಕಾದ್ರೆ. ಮತ್ತು ಯಾರಿಗಾಗಿ ಕಾಲು ನಿಲ್ಲುವುದಿಲ್ಲ, ಕಾಲು ಹೋಗ್ತಾ ಇರ್ತಾರೆ. ಇವರೆಲ್ಲ ಇಡೋ ಹೋದ್ರೆ ಕಾಂಗ್ರೆಸ್ ದಿವಾಳಿ ತಿಳ್ಕೊಂಡಿದ್ರು. ಅದ್ರ ಮತ್ತು ಈಗೇನು ಆಗ್ಲಿಕ್ಕೆ ಆಗ್ತದೆ ಅವರು ಪ್ಯಾರಡೈಸ್ ಲಾಸ್ಟ್ ಮಾಡ್ಕೊಂಡಂಥ ಈ ಕಾಂಗ್ರೆಸ್ ಈಗ ಪ್ಯಾರಡೈಸ್ ರಿಗೇನ್ ಮಾಡ್ಕೊಳ್ಲಿಕ್ಕತ್ತದ. ಅದಕ್ಕೆ ಅಲ್ಲಿ ಬರ್ತಾರೆ ಯಾರಾದರೂ. ಯಾಕಂತಂದ್ರೆ ಈಗ ನೋಡ್ರಿ, ಗಾಂಧೀಜಿಯವರು ಸತ್ಯಾಗ್ರಹ ಮಾಡೋ ಮುಂದೆ ಉಪ್ಪಿನ ಸತ್ಯಾಗ್ರಹ ಮಾಡೋ ಮುಂದೆ ಬರೀ 78 ಮಂದಿ ಇದ್ರು. ಅದು ಮುಗಿದಾಗ ಯಾವ ರೀತಿ ಮಂದಿ ಕೊಟ್ಟಿದ್ರು, ಅಲ್ಲಿ ಯಾರು ಲೀಡರ್ ಇದ್ದಾರೆ ಅವ್ರನ್ನ ಕುಡ್ಸೋಕೆ ಅಂದರೆ ತಾನು ಲೀಡರ್ ಆಗ್ತಾ ಹೋಗ್ಬಿಡ್ತು. ಹಂಗೆ ಇವತ್ತು ಈ ಒಂದು ಕಾಂಗ್ರೆಸ್ ಇದರ ಬೆನಿಫಿಟ್ ಅದಕ್ಕೆ ಆಗ್ಬೋದು ಅಂತ. ಮತ್ತು ಮೇಲಾಗಿ ಅವ್ರು ಇವತ್ತು ತಮ್ಮ ಅಜೆಂಡಾದೊಳಗಾಗಿರ್ಬೋದು, ಮ್ಯಾನಿಫೆಸ್ಟೋದಲ್ಲಿ ಆಗಿರ್ಬೋದು, ನಿಧಾನಕ್ಕೆ ಜನಸಾಮಾನ್ಯರ ಸಮಸ್ಯೆಗಳು ತೊಗೊಂಡಾಗ ಅವ್ರಿಗೆ ಗ್ಯಾರಂಟಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಇವತ್ತು ಅನುಕೂಲ ಆಗ್ಬೋದು. ಬಟ್ ಇದು ಮಾತ್ರ ಮೋದಿಜಿಯವರಿಗೆ ಯಾವುದೇ ರೀತಿಯಿಂದ ಇರಲಿ ಅವ್ರ ದುಡ್ಡು ಎಷ್ಟು ಮಟ್ಟಿಗೆ ಹೋದು, ಯಾರಿಗೆ ಹೋದು, ಎಷ್ಟು ಅವ್ರ ಲಾಭ ಆಯಿತು ಅನ್ನೋದು ಈಗ ತಿಳಿದೇ ಹೋದ್ರೂ ಸಹಿತ ಇದನ್ನು ವಿರೋಧಿಗಳು ಸರಿಯಾಗಿ ಸದುಪಯೋಗ ಮಾಡ್ಕೋತಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಏನು ಬ್ಲೇಮ್ ಆದರೂ ಅವ್ರ ಮೇಲೆ ಬ್ಲೇಮ್ ಆಗೋದಿಲ್ಲ ರೀ. ಅವ್ರ ಬಿಟ್ಟು ಯಾರು ಅದಾರ, ಹೊಡೆದವ್ರ ಮತ್ತೆ ಯಾರು ಕೇಳೋರದಾರ ಅಂದರೆ ಅಲ್ಲೇ ಸೆಂಟ್ರಲ್ ಗೌರ್ಮೆಂಟ್ ಹಸ್ತಕ್ಷೇಪ ಐತಿ, ಮೋದಿಯವ್ರ ಹಸ್ತಕ್ಷೇಪ ಐತಿ. ಅದಕ್ಕೆ ಇವರು ಭ್ರಷ್ಟ ಅದಾರ ಅನ್ನೋದು ವಿತ್ ರೆಡ್ಯಾಂಡಾಗಿ ಪ್ರೂವ್ ಮಾಡುವಂಥ ಎಲ್ಲ ಪ್ರಯತ್ನವೂ ಮಾಡ್ತಾರೆ. ಮತ್ತು ಆಗಿದ್ದು ಸತ್ಯನೇ ರೀ. ಇವಾಗ ಕಾಂಗ್ರೆಸ್ಗೆ ಬಹುಮತ ಸಿಗದೆ ಇರಬಹುದು ಅಂತ ನೀವು ಹೇಳಿದ್ರಿ. ಆದರೆ ಕಾಂಗ್ರೆಸ್ ಬೇರೆ ಬೇರೆ ಪಕ್ಷಗಳ ಜೊತೆ ಕೈ ಜೋಡಿಸಿ ಏನು ಚುನಾವಣೆ ಎದುರಿಸಬೇಕು ಅಂತ ಅನ್ಕೊಂಡಿತ್ತು. ಆ ಪಕ್ಷಗಳು ಮತ್ತೆ ವಾಪಸ್ ಬರಬಹುದಾ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋದಕ್ಕೆ? ನಡಿಯಪ್ಪ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಸರಿ ಬರ್ತಾರೆ. ಯಾಕೆ ಬರ್ತಾರೆ ಅಂತಂದರೆ ಅವ್ರಿಗೂ ಅಧಿಕಾರ, ಎಲ್ಲ ಅಧಿಕಾರದ ಹೆಚ್ಚು ಕಮ್ಮಿ ಎಲ್ಲ ಪಾರ್ಟಿ ಇವತ್ತಿಂದ ನಾನು ಕಾಂಗ್ರೆಸ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. ಮತ್ತು ಕಾಂಗ್ರೆಸ್ ಸಜ್ಜನಾಗ್ಯದ ಭಾಳ ಉತ್ತಮ ಆಗಿದೆ ನಾನು ಹೇಳೋದಿಲ್ಲ. ಎಲ್ಲ ಪಕ್ಷಗಳೇನು ಸಹಜವಾಗಿ ಅಧಿಕಾರದ ಆಶಯ ಅದ. ಅವರು ಸಹಜ ಯಾರು ಗೆದ್ದೈತಿನ ಬಾಲ ಹಿಡಿದು ಜಗತ್ತಾಗ ಸಾಮಾನ್ಯರು ಕೂಡಿ ತಾನು ಓಡಿ ಬರ್ತಾರೆ ಎಲ್ಲರೂ. ಇವತ್ತು BJP ಬಿಡೋದಿಲ್ಲಪ್ಪ ನಮ್ಮನ್ನ, ನಾವು ಡಿ ಹೋದ ಕಡೆಗೆ ಅಟ್ಲೀಸ್ಟ್ ED, CBI, IT ಇವುಗಳಿಂದ ನಾವು ಉಳಿಬೋದು ಹೋಗ್ತಿದ್ರೆ. ಈಗ ಅದು ಅವ್ರದ್ದು ಗೌರ್ಮೆಂಟ್ ಅದ ಹೋಗಿಬಿಡ್ತು ಅಥವಾ ಅವ್ರು ಸೋಲ್ತಾರದು ಗೊತ್ತಾದ್ರೆ ಅವ್ರಿಗೆ ಹೋಗಿದ್ದ ಅದ್ರ ಸಲುವಾಗಿ ಈಗ ನಾಳೆ ಜನ ಬಂದು ನಿಲ್ತಾರೆ. ಮತ್ತು ನಾವು ಕಾಂಗ್ರೆಸ್ಸಿಗೆ ರೀ ನಾವು ಮೊದಲಿನ ಫಾಲೋವರ್ ರೀ, ಇಂದಿರಾ ಗಾಂಧಿ ಫಾಲೋವರ್, ಯಾವ ಫಾಲೋವರ್ ಇರ್ಬೋದು ಬರ್ತಾರೆ.
ಗಾಂಧೀಜಿ ಫಾರ್ವರ್ಡ್ ನೀವು ಹೇಳಿದ್ರಲ್ಲ ಸಿಬಿಐ ಇಡಿ ಮತ್ತು IT ಇದು ರೇಡ್ಸ್ ಎಲ್ಲ ಮಾಡ್ತಾರೆ, ಅದಕ್ಕೋಸ್ಕರ ಹೆದ್ರಿ ಬಿಜೆಪಿ ಜೊತೆ ಕೈ ಜೋಡಿಸ್ತಾ ಇದ್ರು ಅಂತ. ಒಂದ್ ವೇಳೆ ಈ ಕಡೆ ಅಂತವ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಕೊಟ್ಟಿರಬಹುದಾ ಬಿಜೆಪಿ ಆ ಒಂದು ರೇಡಿಂದ ತಪ್ಪಿಸ್ಕೊಳೋದಕ್ಕೆ? ಯಾರಿಂದರೆ ರೇಡಿಂದ ತಪ್ಪಿಸ್ಕೊಳೋದಕ್ಕೆ, ಅಥವಾ ರೇಡ್ ಹಾಕದ್ಮೇಲೆ ಬಿಜೆಪಿ ಅವ್ರು ಕಳಿಸಿದ್ಮೇಲೆ ನಮ್ಮನ್ನ ಬಿಟ್ಬಿಡಿ ಅಂತ ಇಂತಿಷ್ಟು ಹಣವನ್ನು ಕೊಡೋದು ಅದೇನಿಲ್ಲ ನೋಡ್ರಿ, ಅದು